ಹಾಸನ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಿದೆ. ಬಿಜೆಪಿ ಮುಖಂಡ ರೇವಣ್ಣ ಅವರ ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ಗೆ ತಿರುಗೇಟು ಕೊಡೋದಕ್ಕೆ ಪ್ರೀತಮ್ ಗೌಡ ಸಜ್ಜಾಗಿದ್ದಾರೆ. ಇದೊಂದು ಬಹಳ ಕುತೂಹಲ ಇತ್ತು, ಪ್ರೀತಮ್ ಗೌಡ ಏನು ಮಾಡ್ತಾರೆ ಅಂತ. ನಾಮಪತ್ರ ಸಲ್ಲಿಸೋದಕ್ಕೆ ಪ್ರೀತಮ್ ಗೌಡ ಆಪ್ತ ಸಜ್ಜಾಗಿದ್ದಾರೆ. ಹಾಸನ ಲೋಕಸಭಾ ಅಖಾಡಕ್ಕೆ ಕಿರಣ್ ಕುಮಾರ್ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ಹಾಸನದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಪ್ರೀತಮ್ ಗೌಡ ಹಾಗಾದರೆ ಇಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ರಾಜ್ಯದಾದ್ಯಂತ ಆಗಿದೆ, ಆದರೆ ಹಾಸನದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇತ್ತು. ಪ್ರೀತಮ್ ಗೌಡ ರಾಜಕೀಯ ಜೀವನ ಆರಂಭ ಮಾಡಿದ್ದೆ ಜೆಡಿಎಸ್ ವಿರೋಧಿಸಿಕೊಂಡು, ಆ ನಂತರದಲ್ಲಿ ಅವರು ಬಿಜೆಪಿಯಲ್ಲಿ ಗಟ್ಟಿ ನೆಲೆಯನ್ನು ಊರಿದ್ರು. ಈಗೇನು ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಇತ್ತು. ಪ್ರೀತಮ್ ಗೌಡ ಆಪ್ತ ಈಗ ಹಾಸನದಲ್ಲಿ ಲೋಕಸಭಾ ಅಖಾಡಕ್ಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅಂತ. ಇದು ಎಲ್ಲ ಒಂದು ಕಡೆ ಪ್ರೀತಮ್ ಗೌಡ ಅವರು ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಇಲ್ಲ ಅನ್ನೋದನ್ನ ತೋರಿಸುತ್ತಾ. ಹಾಸನದ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಮೈತ್ರಿ ಆಗಿರುವಂಥದ್ದು, ಅಂದರೆ JDS ಹಾಗೂ BJP ಮೈತ್ರಿ ಇದೆ. ಜೊತೆಗೆ BJPಗೂ ಟಿಕೆಟ್ ಸಿಗಲೇಬೇಕು ಅನ್ನುವಂಥ ಅಂಶಗಳು ಸಾಕಷ್ಟು ಹೋರಾಟ ನಡೀತಾ ಇತ್ತು. ಇದರಲ್ಲಿ ಪ್ರೀತಮ್ ಗೌಡರು ಕೂಡ ಮೈತ್ರಿಯನ್ನು ವಿರೋಧಿಸಿದರು. ಆದರೆ ಈಗ ಅಚ್ಚರಿ ಬೆಳವಣಿಗೆ ಅನ್ನುವಂತೆ ಈಗೇನು ಲೋಕಸಭಾ ಚುನಾವಣೆ ಟಿಕೆಟ್ BJPಯಿಂದ ಆಕಾಂಕ್ಷಿಯಾದ ಕಿರಣ್ ಇದ್ದರು, ಆ ಕಿರಣ್ ಅನ್ನುವಂಥವ್ರು ಈಗ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಮುಂದಾಗಿರುವಂಥದ್ದು, ಅಂದರೆ ನಾಮಪತ್ರವನ್ನು ತೆಗೆದುಕೊಂಡಿದ್ದಾರೆ. ಈಗ ಅವರನ್ನು ಮಾತನಾಡಿಸೋಣ. ಸರ್ ಹೇಳಿ, ಈಗ ತಾವಾಗಲೇ BJP ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ಬಹಿರಂಗವಾಗಿ ಹೇಳಿದ್ರಿ, ಮತ್ತು ಪ್ರೀತಮ್ ಗೌಡ್ರ ಜೊತೆ ಗುರುತಿಸ್ಕೊಂಡಿದ್ರಿ. ಇವತ್ತು ನಾಮಪತ್ರವನ್ನು ತೆಗೆದುಕೊಂಡಿದ್ದಾರೆ, ನಾಮಪತ್ರ ಸಲ್ಲಿಸ್ತೀನಿ ಅಂತ. ಏನು ರಾಜಕೀಯ ಬೆಳವಣಿಗೆಗಳು ಅಂತ? ಈಗ ನಿನ್ನೆ ನಾಮಪತ್ರ ತಂದಿದ್ದೀನಿ, ಶುಕ್ರವಾರ. ನನ್ನ ಹೆಸರು ಬಲಕ್ಕೆ ಒಳ್ಳೆಯದೇನು ಅಂತೇಳಿ ನಿನ್ನೆ ನಾಮಪತ್ರ ತಂದಿದ್ದೀನಿ. NDA ಅಭ್ಯರ್ಥಿ ಇನ್ನೂ ಫೈನಲ್ ಆಗದಿರೋದ್ರಿಂದ, ನಾನು ಒಬ್ಬ ಆಕಾಂಕ್ಷಿ ಆಗಿರೋದ್ರಿಂದ ಎಲ್ಲ ಥರ ಪ್ರೋಸೆಸ್ ತಯಾರಿಗಳನ್ನ ನಾನು ಮಾಡ್ಕೋತಾ ಇದ್ದೀನಿ. ಕಾರ್ಯಕರ್ತರುಗಳು ಎಲ್ಲ ತಯಾರಿ ಮಾಡ್ಕೊಂಡಿರೋಣ, ಯಾರಿಗೆ ಸೂಚನೆ ಆಗುತ್ತೆ ಕೊನೆ ಮೂಮೆಂಟಲ್ಲಿ ನಮಗೆ ಸೂಚನೆ ಆದ್ರೂ ನಾವು ತಯಾರಿ ಇರಬೇಕು ಅನ್ನೋದೊಂದೇ ದೃಷ್ಟಿಯಿಂದ ನಾವು ತಯಾರಿಗಳು ಮಾಡ್ಕೋತಾ ಇದ್ದೀವಿ. ಈಗ BJP JDS ಮೈತ್ರಿ ಆಗಿದೆ ಮೇಲ್ಮಟ್ಟದಲ್ಲಿ ಅನ್ನೋಂಥದ್ದು ಗೊತ್ತಿರೋ ಅಂಥ ವಿಚಾರ. ಈಗ ಎಲ್ಲೋ ಒಂದು ರೀತಿ ನೀವು ಇದು ಬಂಡಾಯ ಇದ್ದ ರೀತಿ ಕಾಣಲ್ವಾ, ಅಥವಾ ಏನು ಮೆಸೇಜ್ ಕೊಡ್ತಿದ್ದು ಅಂತ? ನೀವು BJPಲೇ ಇರೋವಂಥವ್ರು, BJP ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗಿರೋವಂಥವ್ರು, ಏನು ಮೆಸೇಜ್ ಕೊಡ್ತಿದ್ದು? ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಆ ರೀತಿ ನಾವು ನಡ್ಕೋತೀವಿ. ಅವರಿಗೆ ಟಿಕೆಟ್ ಆದರೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ, ನಮಗೆ ಆದರೆ ಅವರು ಅದೇ ರೀತಿ ಬೆಂಬಲ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಈಗ ಹೈಕಮಾಂಡ್ ಆಗಲಿ ರಾಜ್ಯ ನಾಯಕರಾಗಲಿ ಏನು ಸೂಚನೆ ಕೊಟ್ಟಿಲ್ವಾ ಈ ರೀತಿ ಮಾಡಬಾರ್ದು, ಅಥವಾ ಏನು ಹೇಳಿಲ್ವಾ ನಿಮಗೆ? ಏನು ನಾವು ಇವತ್ತು ನಾಮಿನೇಷನ್ ಪತ್ರ ತಂದು ಪ್ರಚಾರ ಮಾಡ್ತಿರೋದು ಮೋದಿಯವ್ರಿಗೋಸ್ಕರ. ಮೋದಿಯವ್ರಿಗೆ ಓಟ್ ಕೊಡಿ, BJPಗೆ ಓಟ್ ಕೊಡಿ ಅಂತ ಕೇಳ್ತಾ ಇರೋದು. ನನಗೋಸ್ಕರ ಓಟ್ ಕೊಡಿ, ನನಗೋಸ್ಕರ ಪ್ರಚಾರ ಶುರು ಮಾಡಿಲ್ಲ. ನಾವು ಮೋದಿಗೋಸ್ಕರ BJPಗೋಸ್ಕರ ಪ್ರಚಾರ ಶುರು ಮಾಡಿದ್ದೀವಿ. ಈಗ ಪ್ರಜ್ವಲ್ ಅವರು ಕೂಡ ಮೋದಿಗೆ ಓಟ್ ಕೊಡಿ ಅಂತಿದ್ದೀರಾ, ನೀವು ಮೋದಿಗೆ ಓಟ್ ಕೊಡಿ ಅಂತಿದ್ದೀರಾ. ಫೈನಲಿ ಏನು ಸೂಚಿಸುತ್ತೀವಿ? ಅಲ್ಲ, ಉದ್ದೇಶ ನಮ್ಮ ಸಂಕಲ್ಪ ಮೋದಿಯವರು ಮತ್ತೊಮ್ಮೆ ಬಾರಿ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಸಂಕಲ್ಪ, ಅದು ಬಿಟ್ಟು ಇನ್ನೇನೂ ಇಲ್ಲ. ನೋಡ್ಬೋದು, ಇದು ಹಾಸನದಲ್ಲಿ ಈ ಲೋಕಸಭಾ ಚುನಾವಣೆ ಮೈತ್ರಿ ಸಂದರ್ಭದಲ್ಲೇ ನಡೀತಿರುವಂಥ ಬೆಳವಣಿಗೆಗಳಲ್ಲಿ ಅತಿ ಮುಖ್ಯವಾದ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆ JDS BJP ಈಗಾಗಲೇ ಮೈತ್ರಿ ಆಗಿದ್ರೂ ಕೂಡ ನಮಗೆ ಯಾವುದೇ ಸೂಚನೆ ಬಂದಿಲ್ಲ, ಹೀಗಾಗಿ ನಾವು ನಾಮಪತ್ರವನ್ನು ಸಲ್ಲಿಸ್ತೇವೆ, ಕೊನೆ ತನಕ ಟಿಕೆಟ್ಗಾಗಿ ಹೋರಾಟ ಮಾಡ್ತೇವೆ ಅಂತ ಈಗೇನು BJP JDS ಮೈತ್ರಿ ವಿರುದ್ಧ ಏನು ತಡೆತಟ್ಟಿ ನಿಂತಿದ್ರು ಅಂತಹ ಮಂದಿ ಈಗ, ಅದರಲ್ಲೂ ಪ್ರೀತಮ್ ಗೌಡ ಆಪ್ತ ಕಿರಣ್ ಅವರು ಈಗಾಗಲೇ ನಾಮಪತ್ರವನ್ನು ತಂದಿದ್ದಾರೆ. ತಾವು ಕೊನೆ ತನಕ ಟಿಕೆಟ್ಗಾಗಿ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಈ ಎಲ್ಲ ಬೆಳವಣಿಗೆಗಳು ಮುಂದೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಇದಕ್ಕೆ ರಾಜ್ಯ ನಾಯಕರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.